ನಮಸ್ಕಾರ ರೀ. ನಮಸ್ಕಾರ. ಹಾ ರೀ, ಇದು ಯಾವ ಊರು ಬರ್ತದ್ರಿ? ಇಲ್ಲಿ ಮಾದಾಪುರ ಅಂತ ಹೇಳ್ಬಿಟ್ಟು ಮಾಲೂರು ತಾಲೂಕು. ನಮ್ಮ ಹೆಸರು ವಿಜಯ್ ಕುಮಾರ್. ಇವ್ ನಮ್ಮ ಸರ್ವೆ ಬಂದು ಎಲ್ಲ ಇದು ಮಾಡ್ತಾ ಇದಾರೆ. ನಮ್ ಗೈಡೆನ್ಸ್ ಎಲ್ಲ ಅವರೇ ಕೊಡ್ತಾ ಇದಾರೆ. ಔಷಧಿಗಳು ಎಲ್ಲಾನು ಏನ್ ಬೇಕೋ ಎಲ್ಲಾನು ಅವರೇ ಇದು ಮಾಡ್ಕೊಂಡು ಇದು ಮಾಡ್ತಾ ಇದಾರೆ. ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ, ಮಾಲೂರು ತಾಲೂಕು. ಇದು 5 months ಕಂಪ್ಲೀಟ್ ಆಯ್ತಲ್ಲ? 5 ತಿಂಗಳು ಕಂಪ್ಲೀಟ್ ಆಗಿದೆ. ಸ್ವಲ್ಪ ದಾರ ಇನ್ನೂ ಸರಿ ಕಟ್ಟಬೇಕಾಗಿತ್ತು, ಕಟ್ಟಿಲ್ಲ. ಎಲ್ಲ ಕೆಳಗಡೆ ಬಗ್ಗಿದಾವೆ, ಸ್ಟೆಮ್ಮಲ್ಲಿ ಸೆಟ್ಟಿಂಗ್ ಆಗಿದೆ. ಇದು ಸ್ವಲ್ಪ ಪ್ರಾಬ್ಲಮ್ ಆಗೈತೆ. ಸರ್ಕಸ್ ಪೋರ್ ಚುಕ್ಕೆ ರೋಗ ಸ್ವಲ್ಪ ಇದೆ, ಅಲ್ಲಲ್ಲಿ ಕಾಣಿಸ್ತಾ ಇದೆ. ಇದು ಯಾವ ತರ ಪ್ರಾಬ್ಲಮ್ ಆಗಿದೆ ಅಂದ್ರೆ, ಎತ್ರೆಯಲ್ಲಿ ಹೊಡೆದಿದ್ದಾರೆ. ಅರ್ಧ ತೋಟಕ್ಕೇನೋ ಚೆನ್ನಾಗಿ ಉದುರ್ತಂತೆ, ಇನ್ನು ಅರ್ಧ ತೋಟ ಎತ್ರೆಯಲ್ಲಿ ಸರಿಯಾಗಿ ಉದುರಿಲ್ಲ ಎಲೆ. ಅಲ್ಲಿ ಸ್ವಲ್ಪ ಸರ್ಕಸ್ ಪೋರ್ ಜಾಸ್ತಿ ಆಗಿದೆ. ಸ್ಟಾರ್ಟಿಂಗ್ ಅಲ್ಲಿ ನೀವು ರೋಗದೆಲೆ, ಇವಾಗ ನಾವು ಎತ್ರೆಯಲ್ಲಿ ಹೊಡೆಯೋ ಉದ್ದೇಶ ಏನೋ, ರೋಗದೆಲೆ ಉದುರೋ ಉದ್ದೇಶದಿಂದ ಎತ್ರೆಯಲ್ಲಿ ಹೊಡೆಯೋದು. ಏನಾಯ್ತು, ಮಳೆ ಬಂತ ಆ ಟೈಮಲ್ಲಿ, ಎತ್ರೆಯಲ್ಲಿ ಹೊಡೆಯೋ ಪರ್ಸೆಂಟೇಜ್ ಕಡಿಮೆ ಮಾಡಿ ಎತ್ರೆಯಲ್ಲಿ ಉದ್ರಿ ಎಲೆ ಸರಿಯಾಗಿ ಉದ್ರಿಲ್ಲ. ಎಲ್ಲಿ ಉದ್ರಿಲ್ವೋ ಅಲ್ಲಿ ಸ್ವಲ್ಪ ರೋಗ ಜಾಸ್ತಿ ಆಗಿದೆ. ಇನ್ ಬೇರೆ ಕಡೆ ಎಲ್ಲ ಈ ತರ ಚೆನ್ನಾಗಿದೆ. ಇನ್ನೂ ಇರ್ಬೇಕು. ಸೈಜ್ ಎಲ್ಲ ಚೆನ್ನಾಗಿ ಬಂದಿದೆ ನೋಡ್ರಿ, ಸೈಜ್ ಎಲ್ಲ ಚೆನ್ನಾಗಿ ಬಂದಿದೆ. ಸ್ಟೆಮ್ ಸೆಟ್ಟಿಂಗು ಆಗಿದೆ. ಇಲ್ಲಿ ನೋಡ್ರಿ, ಅಂದ್ರೆ ಇನ್ನು ಟೈಮ್ ಇದೆ ಇದಕ್ಕೆ. ಇನ್ನ ಕಲರ್ ಬರ್ತಾ ಇದೆ, ಇನ್ನ ಗ್ರೀನ್ ಇದೆ. ಇನ್ನು ಕಲರ್ ಏನು ಮಾಡಿಸಿಲ್ಲ ನಾವು, ಕಲರ್ಗೂ ಏನೋ ಮಾಡಿಸಿಲ್ಲ. ಸೈಜ್ಗೂ ಅಷ್ಟೊಂದು ಇನ್ನು ಕೇರ್ ತಗೊಂಡಿಲ್ಲ. ಸೈಜರ್ ಒಂದ್ ಸ್ಪ್ರೇ ಮಾಡಿಸಿದಾರೆ ಅಷ್ಟೇ. ಸ್ವಲ್ಪ ಡ್ರಿಪ್ಪಲ್ ಒಂದ್ಸರಿ ಕೊಟ್ಟಿದ್ದಾರೆ. ಇದು ಸ್ಟೆಮ್ ಅಲ್ಲೆಲ್ಲ ಈ ತರ ಸೆಟ್ಟಿಂಗ್ ಆಗಿದೆ ನೋಡ್ರಿ. ನಮ್ಗೆ ಇಷ್ಟೇ ಸಾಕು, ನಾವು ಓವರ್ ಕ್ರಾಪ್ ಇಟ್ಕೊಳೋದೇ ಬೇಡ. ಸಿಂಗಲ್ ದೂರ ಇಷ್ಟೇ ಹಣ್ಣು ಸಾಕು, ಇಷ್ಟೇ ಸಾಕು. ಅದನ್ನ ಏನು ರೋಗ ಇರದೇ ಇರೋ ತರ ಮಾಡ್ಕೊಬೇಕಷ್ಟೇ ನಾವು. ಇದೆ ಕ್ರಾಪ್ ಇದೆ, ಕ್ರಾಪ್ದೇನು ತೊಂದರೆ ಇಲ್ಲ. ಮತ್ತೆ ವಿಲ್ಟ್ ಬಂದಿರೋ ಗಿಡಕ್ಕೆ ಈ ತರ ಟ್ರಂಚ್ ಮಾಡಿಸಿದ್ವಿ. ಈ ತರ ಡೀಪ್ ಆಗಿ ಹೊಡಿರಿ ಟ್ರಂಚ್. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಮೇಲೆ ಅರ್ಧ ಅಡಿ ಹೊಡಿತಾರೆ. ಇವ್ರು ಸ್ವಲ್ಪ ಡೀಪ್ ಆಗಿ ಮಾಡಿದಾರೆ. ಪಕ್ಕದ ಗಿಡ ಹೋಗಲ್ಲ ಅಂತ ಹೇಳಿದ್ದೆ. ಈ ಗಿಡ ವಿಲ್ಟ್ ಬಂತು, ಆ ಕಡೆ ಈ ಕಡೆ ಗಿಡ ಕಂಟ್ರೋಲ್ ಆಗಿದೆ. ಮತ್ತೆ ಅಲ್ಲೊಂದ್ ಗಿಡ ಟ್ರಂಚ್ ಮಾಡಿಸಿದ್ವಿ, ಅದು ಇದು ಕಂಟ್ರೋಲ್ ಆಗಿದೆ. ಸೇಮ್ ಇಲ್ಲೇ ಪಕ್ಕದಲ್ಲಿ ಈ ತರ ಟ್ರಂಚ್ ಮಾಡ್ರಿ. ಯಾರನ್ನ ವಿಲ್ಟ್ ಬಂದಿರೋರು ಈ ತರ ಟ್ರಂಚ್ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೆ. ಇನ್ನೂ ಸ್ವಲ್ಪ ಮಾಡ್ಬೇಕಾಗಿತ್ತು, ಮಾಡಿದ್ದಾರೆ. ಇವಾಗ ಅಲ್ಲಿ ಟ್ರಂಚ್ ಮಾಡಿದ್ರು ಇಲ್ಲಿ ಬರ್ತಾ ಇದೆ, ಅದು ಬೇರಲ್ಲಿ ಬರ್ತಾ ಇದೆ ಈ ಗಿಡ. ಇದನ್ನ ಈ ಹಣ್ಣು ಖಾಲಿ ಆದ್ಮೇಲೆ, ತೋಟದಲ್ಲಿ ಹಣ್ಣು ಖಾಲಿ ಆದ್ಮೇಲೆ ಇದನ್ನ ಕಟ್ ಮಾಡ್ಬಿಟ್ಟು ಅದನ್ನ ಗಿಡ ಮಾಡ್ಕೊಂಬೋದು. ಅದಕ್ಕೆ ಬುಡಕ್ ಸ್ವಲ್ಪ ಮಣ್ಣು ಏರಿಸ್ಕೊಂಡ್ರೆ ನೆಕ್ಸ್ಟ್ ಗೆ ಇವ್ರು ಎತ್ತರಲ್ಲಿ ಮಾಡೋ ಟೈಮ್ ಅದು ಗಿಡ ರೆಡಿ ಆಗಿರುತ್ತೆ. ಇದು ಎಷ್ಟನೇ ಕ್ರಾಪ್? ಇದು ಎರಡನೇ ಕ್ರಾಪ್. ಇದು ಎರಡನೇ ಕ್ರಾಪ್. ಆಮೇಲೆ ಇದು ಎಷ್ಟು ಎಕರೆ ಐತ್ರಿ? ಇದು 2.25 ಎಕರೆ. 2.25. ಟೋಟಲ್ ಎಲ್ಲ ಇದೇ ತರ ಹಣ್ಣು ಐತಿ, ಚೆನ್ನಾಗಿ ಚೆನ್ನಾಗಿದೆ. ಸೆಟ್ಟಿಂಗ್ ಚೆನ್ನಾಗಿದೆ ಸರ್. ಇದು ಸಹ ಅದೇ ನಾನು ಹೇಳಿದ್ನಲ್ಲ, ಯಾವ ತಿಂಗಳಲ್ಲಿ, ಫೆಬ್ರವರಿ ಎಲ್ಲ ಇದ್ರಲ್ಲಿ ಮಾಡಿದ್ದು. ಫೆಬ್ರವರಿಯಲ್ಲಿ ಸ್ವಲ್ಪ ಟೆಂಪರೇಚರ್ ಇತ್ತು, ಆಗ್ಲೂ ಸ್ವಲ್ಪ ಸೆಟ್ಟಿಂಗ್ ಸಮಸ್ಯೆ ಆಗಿತ್ತು. ಸ್ವಲ್ಪ ರಿಸ್ಕ್ ತಗೊಂಡು ಚೆನ್ನಾಗಿ ಮಾಡಿದ್ದಾರೆ. ನೀರು ಎಲ್ಲ ಟೈಮ್ ಕರೆಕ್ಟಾಗಿ ಕೊಟ್ಕೊಂಡು, ಮತ್ತೆ ಇವ್ರು ರೇಷ್ಮೆ ಮೇಯಿಸ್ತಾರೆ, ರೇಷ್ಮೆ ಬೆಳೆ ಬೆಳಿತಾರೆ ಇವರು. ಅದನ್ನು ಮೇಂಟೈನ್ ಮಾಡಿ ಇದನ್ನು ಮಾಡೋದ್ರಿಂದ ಸ್ವಲ್ಪ ದಾರ ಕಟ್ಟೋದೆಲ್ಲ ಡಿಲೇ ಮಾಡಿದ್ದಾರೆ. ಲೇಬರ್ಸ್ ನೋಡಿ, ಇಲ್ಲಿ ಕಟ್ಟಾಗಿದೆ ನೋಡ್ರಿ. ಇವ್ರಿಗೆ ಸ್ವಲ್ಪ ಲೇಬರ್ಸ್ ಸಮಸ್ಯೆ ಹೆಚ್ಚಿತ್ತು ಆ ಟೈಮಲ್ಲಿ, ದಾರ ಕಟ್ಟೋ ಟೈಮಲ್ಲಿ. ಆದ್ರಿಂದಾನೇ ಸ್ವಲ್ಪ ದಾರ ಸರಿಯಾಗಿ ಕಟ್ಟಿಲ್ಲ. ಮತ್ತೆ ಇನ್ನೆಲ್ಲ ನೀಟಾಗಿ ಮಾಡ್ಕೊಂಡಿದ್ದಾರೆ. ಕಳೆ ಔಷಧಿ ಹೊಡಿಯಲ್ಲ ಅಂತ ಹೇಳಿದ್ರು ಇವರು. ಕಳೆ ಔಷಧಿ ಸಿಂಪರಣೆ ಏನ್ ಮಾಡಿಲ್ಲ. 2 ಸರಿ ಕಳೆ ತೆಗೆಸಿದ್ರೆ, ಈ ಮ್ಯಾನ್ಯಲ್ ಆಗಿ ಲೇಬರ್ಸ್ ಕೈಲಿ ಇಟ್ಟು ತೆಗೆಸಿದ್ದಾರೆ. ಕ್ರಾಪ್ ಅಂತೂ ಚೆನ್ನಾಗಿ ಬಂದಿದೆ. ಇನ್ನೂ ಇರಬೇಕು, ಇನ್ನೂ ಒಂದ್ 25 ದಿವಸ ಮೇಲೆ ಇರಬೇಕು, ಇನ್ನೂ 1 ತಿಂಗಳೇ ಇರಬೇಕು. ಮತ್ತೆ ಸನ್ಬರ್ನ್ ಆಗಿಲ್ಲ ನೋಡ್ರಿ. ಇಲ್ಲಿ ಮೇಲೆ ಡೈರೆಕ್ಟ್ ಬಿಸಿಲು ಬೀಳುತ್ತೆ. ಕೆಲವೊಂದ್ರ ಮೇಲೆ ಆಗಿದೆ, ಕೆಲವೊಂದು ನೋಡಿ ಇಲ್ಲೆಲ್ಲ ಸನ್ಬರ್ನ್ ಆಗಿಲ್ಲ. ಅಷ್ಟೊಂದು ಸಮಸ್ಯೆ ಇಲ್ಲ ಸನ್ಬರ್ನ್. ಈಗ ಹಾಲು, ಸಿಲಿಕಾ ಫಾಟು ಇವೆಲ್ಲ ಹೊಡಿಸ್ತೀವಿ. ಇನ್ನೂ ಒಂದು ಸ್ಪ್ರೇ ಮಾಡಿಸ್ತೀವಿ. ಇದು ರೇಷ್ಮೆ ಇತ್ತು ಮುಂಚೆ, ಇದು ಇಪ್ಪನೇರಳೆ ಸೊಪ್ಪು ಇತ್ತು ಇದ್ರಲ್ಲಿ, ಅದ್ರಲ್ಲಿ ತೆಗೆದು ಮತ್ತೆ ದಾಳಿಂಬೆ ಹಾಕಿರೋದು. ಮುಂಚೆ ಅದೆಲ್ಲ ಇತ್ತು. ಗಿಡ ನೀಲಗಿರಿ ಗಿಡದ ಮಟ್ಟನ ಇದು? 3 ಎಕರೆ ಬರ್ಬೋದು. 1050 ಗಿಡ. ಇದು ಕಾಲರ್ ರೆಡ್ ಆಗಿರುತ್ತೋ. ಈಗ ಸ್ವಲ್ಪ ಮಣ್ಣು ಹಾಕ್ಸಿ ಚೀಲ ಹಾಕ್ಸಿದ್ದಾರೆ. ಇದು ರೂಟ್ ಬಿಡುತ್ತೆ ಅಂತ ಹೇಳಿದೆ ನಾನು. ಕೆಲವೊಂದು ವಿಡಿಯೋಸ್ ಮಾಡಿದ್ದೆ. ಇಲ್ಲಿ ಬೇರ್ ಬರುತ್ತೆ, ಗಟ್ಟಿಯಾಗಿದೆ, ತೋರಿಸ್ತಾ ಇದ್ದೆ. ಇಲ್ಲಿ ಒಳಗಡೆ ಬೇರ್ ಬರುತ್ತೆ. ಡಿಸ್ಟರ್ಬ್ ಮಾಡೋದು ಬೇಡ, ಬೇರ್ ಬರುತ್ತೆ ಇಲ್ಲಿ. ಹೊಸ ಬೇರ್ ಬರೋದಕ್ಕೆ ಇಲ್ಲಿ ಚಿಗುರ್ತಾ ಇರೋದು ಇದು. ಇಲ್ಲಾಂದ್ರೆ ಗಿಡ ನೋಡಿ ಅಲ್ಲಿಗೂ ಕಟ್ ಮಾಡಿದಾರೆ ಆ ಕಡೆ, ಇದು ಚಿಗುರು ಹಂಗೆ ಇದೆ. ಈ ತರ ಮಾಡಿದ್ರೆ ಸಕ್ಸಸ್ ಆಗುತ್ತೆ ನೋಡಿ. ಇದು ಅಷ್ಟೇ ಟ್ರಂಚ್ ಹೊಡೆದಿದ್ದಾರೆ. ಪಕ್ಕದಲ್ಲಿ ಆ ಕಡೆ ಈ ಕಡೆ ಹೋಗೋ ಸ್ಟಾಪ್ ಆಗಿದೆ. ಇಲ್ಲಿ ಬುಡದಲ್ಲಿ ಚಿಗುರು ಬರ್ತಾ ಇದೆ. ಚೆನ್ನಾಗಿದೆ. ಆದ್ರೆ ಕೆಲವೊಂದು ಗಿಡ ಹೋಗೋದು ಒಂದು ವಿಲ್ಟ್ ಸಮಸ್ಯೆ ಮತ್ತೇನು
ಇದೆಲ್ಲ ಹಣ್ಣೆಲ್ಲ ಚೆನ್ನಾಗಿದೆ. ಮತ್ತೆ ಈಗ ಊಜಿ ಸಮಸ್ಯೆ ಬರುತ್ತೆ ಇದರಲ್ಲಿ. ಊಜಿ ಸ್ವಲ್ಪ ಐತೇನ್ರಿ? ಹಾ ಐತೆ. ಇದು ಡಬ್ಬ ಎಲ್ಲ ಕಟ್ಟಿದ್ದಾರೆ ಊಜಿದು, ಅಲ್ಲಿ ಕಟ್ಟಿದ್ದಾರೆ. ಆಗ್ಲೇ ನಮ್ಮ ಇವ್ರು ಕೃಷ್ಣಪ್ಪ ಅವ್ರ ತೋಟದಲ್ಲಿ ತೋರಿಸಿದ್ವಲ್ಲ ಆ ತರ ಡಬ್ಬ ಕಟ್ಟಿದ್ದಾರೆ. ಎಲ್ಲ ಬಂದು ಅದ್ರಲ್ಲಿ ಬೀಳುತ್ತೆ. ಇದು ಸ್ಟೆಮ್ ಅಲ್ಲಿ ಚೆನ್ನಾಗಿ ಬಂದಿದೆ ನೋಡ್ರಿ, ಈ ಗಿಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಲೇಬರ್ ಸಮಸ್ಯೆ ಇತ್ತು ಅಷ್ಟೇ ಇವ್ರಿಗೆ, ಆ ಟೈಮ್ ಆದ್ರಿಂದ ದಾರ time ಅಲ್ಲಿ ಕಟ್ಟೋದು ದಾರ ಸರಿ ಕಟ್ಟಕ್ಕಾಗಿಲ್ಲ, ಟೈಮ್ ಕರೆಕ್ಟ್ ಆಗಿ ಮಾಡಕ್ಕಾಗಿಲ್ಲ ಅಷ್ಟೇ. ಆ ಟೈಮಲ್ಲಿ ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಆಯ್ತು ಸ್ವಲ್ಪ. ಇವಾಗ ಚೆನ್ನಾಗಿ ಬಂದಿದೆ ತಗೊಳ್ರಿ. ಕಾಯಿ ಸೈಜ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಈಗ. ಸೈಜ್ ಐತಿ. ಇನ್ನು ಟೈಮ್ ಐತೆ. ಇನ್ನೂ ಟೈಮ್ ಐತಲ್ರಿ. ರೇಟ್ ನೋಡ್ಕೊಂಡು ಇನ್ನು ಇವು ಹಸಿರಿರೋ ಎಲ್ಲ ಬರ್ಬೇಕಲ್ಲ, ಇವೆಲ್ಲ ಹಸಿರು ಇರುತ್ತವೆ. ಇದು ಮತ್ತೆ ಗಿಳಿ ಕಚ್ಚೋದು ಗಿಳಿ ಕಚ್ಚೋದು. ಗಿಳಿನೂ ಅಳಿಲ್ಲ ಸರ್ ಇದು. ಗಿಳಿ ಗಿಳಿ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಇದ್ರೆ. ಸರಿ ತಗೋರಿ, ನಮಸ್ತೆ. ನಮಸ್ತೆ.